ಸೊ ವಾಟ್ಸ್ಆಪ್ ಗೈಸ್, ಎಲ್ಲರಿಗೂ ಸ್ವಾಗತ ಹೊಸ ವಿಡಿಯೋಗೆ. ನೀವು ನೋಡ್ತಿದ್ದೀರಾ ಗೇಮಿಂಗ್ ಕನ್ನಡಿಗ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಫ್ರೀ ಫೈರ್ ನಲ್ಲಿ ಬರ್ತಾ ಇರುವಂತ ಹೊಸ ಇವೆಂಟ್ ಮತ್ತೆ ಅಪ್ಡೇಟ್ಸ್ ಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಂಗೆ ನರೋಟೋ ಚಾಪ್ಟರ್ 2 ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇವಾಗ ಇದರಲ್ಲಿ ನಮಗೆ ತುಂಬಾನೇ ಇವೆಂಟ್ಸ್ ಗಳಿದೆ ಮತ್ತೆ ತುಂಬಾ ರಿವಾರ್ಡ್ಸ್ ಗಳೆಲ್ಲ ಸಿಗ್ತಾ ಇದೆ. ಇದ್ರ ಬಗ್ಗೆ ಹೇಳ್ತೀನಿ. ಮತ್ತೆ ತುಂಬಾ ಜನಕ್ಕೆ ಇವೆಂಟ್ ಹೆಂಗ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಯಾವ ತರ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸರಿ, ಇವಾಗ ಮೊದಲನೇ ಅಪ್ಡೇಟ್ ಕಡೆ ಹೋಗೋದಾದ್ರೆ ಮಿಸ್ಟ್ರಿ ಶಾಪ್ ಬರ್ತಾ ಇದೆ. ಇದು 3ನೇ ತಾರೀಕು ಬರ್ತಾ ಇದೆ. ನಾಳೆ ಬರಬೇಕಾಗಿದ್ದು ನಮಗೆ 3ನೇ ತಾರೀಕಿಗೆ ಪೋಸ್ಟ್ ಪೋನ್ ಆಗಿದೆ. ಈ ಮಿಸ್ಟ್ರಿ ಶಾಪ್ ಅಲ್ಲಿ ನಮಗೆ 90% ಆಫರ್ ಸಿಗ್ತಾ ಇದೆ. ಇದರಲ್ಲಿ ಮಿನಾಟೋ ಬಂಡಲ್ ಇದೆ ಮತ್ತೆ ಫ್ಲೈಯಿಂಗ್ ರೇಂಜ್ ಇನ್ ಎಮೋಟ್ ಕೂಡ ಸಿಗ್ತಾ ಇದೆ. ಇದರಲ್ಲಿ ನೀವೇನಾದ್ರು ಡೈಮಂಡ್ಸ್ ಉಳಿಸ್ಕೊಂಡಿದ್ರೆ ನೀವು ಟ್ರೈ ಮಾಡಬಹುದು. ನೆಕ್ಸ್ಟ್ ನೋಡೋದಾದ್ರೆ ನಮಗೆ ಪೇನ್ ಬಂಡಲ್ ಆಗಸ್ಟ್ 8ನೇ ತಾರೀಕು ಬರ್ತಾ ಇದೆ. ಇದು ನಮಗೆ ರಿಂಗ್ ಇವೆಂಟ್ ಅಲ್ಲಿ ಬರ್ತಾ ಇದೆ, ಟೋಕನ್ ವಿಲ್ ಅಲ್ಲಿ. ಮತ್ತೆ ನೆಕ್ಸ್ಟ್ ಮಾದರ ಬಂಡಲ್ ನಮಗೆ ಆಗಸ್ಟ್ 15th ಬರ್ತಾ ಇದೆ. ಇದು ಸೇಮ್ ಟೋಕನ್ ವಿಲ್ ಅಲ್ಲೇ ಬರ್ತಾ ಇರೋದು. ಇದಾದ್ಮೇಲೆ ನಮಗೆ ಟೆಂಟೆಲ್ ಸೋಬಿತೋ ಬಂಡಲ್ ಟೋಕನ್ ವಿಲ್ ಅಲ್ಲೇ ಬರ್ತಾ ಇದೆ. ಇದು 20ನೇ ತಾರೀಕು ಬರ್ತಾ ಇದೆ. ಇದೆಲ್ಲಾನು ನಮಗೆ ಟೋಕನ್ ವಿಲ್ ಅಲ್ಲೇ ಬರ್ತಾ ಇರೋದು. ನೆಕ್ಸ್ಟ್ ನೋಡೋದಾದ್ರೆ ಉಚಿಯಾಸ್ ಲೆಗೆಸಿ ಅಂತ 3 MP40 ಸ್ಕಿನ್ ಗಳನ್ನ ಬಿಡ್ತಾ ಇದಾರೆ. ಇದು MP40 ರಿಂಗ್ ಅಲ್ಲಿ ಬರ್ತಾ ಇದೆ. ನೀವು ನೋಡಬಹುದು ಯಾವ ತರ ಇದೆ MP40 ಅಂತ. 3 ಸುಸೇನೋ ಕಲರ್ ಗಳಲ್ಲಿದೆ. ನೀವು ನೋಡಬಹುದು, ಒಂದು ಇಟಾಚಿ, ಇನ್ನೊಂದು ಸಾಸ್ಕೆ ಮತ್ತೆ ಇನ್ನೊಂದು ಮಾದರ ಅನ್ಸುತ್ತೆ. ಅವ್ರ 3 ಜನ ಸುಸೇನೋ ಕಲರ್ಸ್ ಇರುತ್ತಲ್ಲ, ಅದನ್ನ ಹಾಕ್ಬಿಟ್ಟು ಮತ್ತೆ ಅವ್ರ ಮಾಂಗಿಗೆ ಶರಿಂಗ್ ಯಾವ ತರ ಇದೆಯೋ ಅದೇ ತರ MP40 ಮಾಡಿದ್ದಾರೆ ಸ್ಕಿನ್ ನ. ಈ 3 MP40 ಸ್ಕಿನ್ ಯಾವ್ದು ಬರುತ್ತೆ ಅಂತ ಇನ್ನೂ ಡೇಟ್ ಗೊತ್ತಾಗಿಲ್ಲ. ಡೇಟ್ ಗೊತ್ತಾಗಿದ ತಕ್ಷಣ ನಾನು ನಿಮ್ಗೆ ಹೇಳ್ತೀನಿ. ಮತ್ತೆ ಇದು ನೋಡೋದಕ್ಕಂತೂ ಸಕ್ಕತ್ತಾಗಿದೆ, ಆಟ್ರಿಬ್ಯೂಟ್ಸ್ ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ನೋಡೋದಾದ್ರೆ 3 ಅರೈವಲ್ ಅನಿಮೇಷನ್ ಬರ್ತಾ ಇದೆ. ಇದರಲ್ಲಿ ಮೊದಲನೇದು ಇಟಾಚಿ ಅರೈವಲ್ ಅನಿಮೇಷನ್. ಇದು ಸ್ಕ್ಯಾಟರಿಂಗ್ ಕ್ರೋ ಅಂತ ಇದ್ರ ಹೆಸರು. ನೀವು ನೋಡ್ತಾ ಇರ್ಬೋದು ಎಷ್ಟು ಸಕ್ಕತ್ತಾಗಿದೆ ಎಂಟ್ರಿ ಅನಿಮೇಷನ್ ಅಂತ. ಈಗ ನಾವು ಇದೇ ತರ ಈ ಚೇರ್ ಮೇಲೆ ಕೂತಿರ್ತೀವಿ ಎಂಟರ್ ಆಗಿದ ತಕ್ಷಣ ಲಾಬಿಗೆ. ಮತ್ತೆ ನೀವು MP40 ಫೈನಲ್ ಶಾಟ್ ಅನಿಮೇಷನ್ ನೋಡ್ತಾ ಇರ್ಬೋದು. ಇದು ನಮಗೆ 2 ದಿನಕ್ಕೆ ಫ್ರೀ ಆಗಿ ಸಿಗುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಲಾಗಿನ್ ಆದ್ರೆ ಸಾಕು 2 ದಿನಕ್ಕೆ ನಮಗೆ ಫ್ರೀ ಆಗಿ ಸಿಗ್ತಾ ಇದೆ. 48 ಅವರ್ಸ್ ಅಂತ ಇದೆ ನೋಡಿ. 9ನೇ ತಾರೀಕು ಏನಾದ್ರು ಲಾಗಿನ್ ಆದ್ರೆ ಇದು ನಮಗೆ 2 ದಿನ ಫ್ರೀ ಆಗಿ ಸಿಗ್ತಾ ಇದೆ. ನೀವು ಇಲ್ಲಿ ನೋಡ್ಬೋದು ಯಾವ ತರ ಇದೆ ಅಂತ. ಇದು ಏನಾದ್ರು ಎನಿಮಿಗೆ ನಾವು MP40 ಹೊಡೆದ್ರೆ ಅವ್ನು ಸತ್ತಿದ ತಕ್ಷಣ ನಮಗೆ ಈ ತರ ಇನ್ಫಿನಿಟ್ ಸುಖಮಿ ಅನಿಮೇಷನ್ ಬರುತ್ತೆ ನೋಡಿ, ಸಕಾಲಾಗಿದೆ ಅಂತ. ಸರಿ, ಇವಾಗ ನರೋಟೋ ಇವೆಂಟ್ ನ ಕಂಪ್ಲೀಟ್ ಮಾಡ್ಬೇಕಂದ್ರೆ ಏನೇನ್ ಮಾಡ್ಬೇಕಂತ ನೋಡೋಣ. ನೀವು ಫಸ್ಟ್ ಲಾಗಿನ್ ರಿವಾರ್ಡ್ ನೋಡ್ತಾ ಇರ್ಬೋದು. ಇದು ನಾನು ಅವಾಗಲೇ ತೋರಿಸಿದೆ ಏನ್ ತರ ಇದೆ ಅಂತ. ಮತ್ತೆ ಇದನ್ನ ನಾವು ಲಾಗಿನ್ ಆದ್ರೆ ಸಿಗುತ್ತೆ. ಮತ್ತೆ ಇಟಾಚಿ ಬಂಡಲ್ಗೆ ನೀವು ನೋಡಬಹುದು, ಇಲ್ಲಿ ಇಟಾಚಿ ಅಸೆನ್ಷನ್ ಅಂತ ಒಂದು ರಾಯಲ್ ಬಂದಿದೆ. ಇದಕ್ಕೆ ಮಾತ್ರ ಡೈಮಂಡ್ಸ್ ಹಾಕ್ಬೇಡಿ, ತುಂಬಾನೇ ಜಾಸ್ತಿ ಡೈಮಂಡ್ಸ್ ಬೇಕು. ಇದರಲ್ಲಿ ನಿಮ್ಗೆ 5 ಟೋಕನ್ ಸಿಕ್ಕಿದ್ರೆ ಮಾತ್ರ ಕೊನೆಗೆ ಇಟಾಚಿ ಬಂಡಲ್ ಸಿಗೋದು ನಿಮ್ಗೆ. ಅದಕ್ಕೋಸ್ಕರ ಇದಕ್ಕೆ ತುಂಬಾ ಜಾಸ್ತಿ ಡೈಮಂಡ್ಸ್ ಬೇಕಾಗುತ್ತೆ. ಒಂದು 3-4 ಸಾವಿರದ ಮೇಲೆ ಡೈಮಂಡ್ಸ್ ಬೇಕಾಗುತ್ತೆ. ಅದಕ್ಕೋಸ್ಕರ ಇದರಲ್ಲಿ ಸ್ಪಿನ್ ಮಾಡಬೇಡಿ. 10 ಟೋಕನ್ ನಿಮಗೆ ಫ್ರೀ ಆಗಿ ಕೊಡ್ತಾರೆ. ಸುಮ್ಮನೆ ಸ್ಪಿನ್ ಮಾಡ್ಕೊಳ್ಳಿ, ಏನಾದ್ರು ಸಿಕ್ಕರು ಸಿಗ್ಬೋದು. ಆದ್ರೆ ಇಟಾಚಿ ಬಂಡಲ್ ನ ತಗೋಬೇಕು ಅಂತಾನೆ ಟಾಪ್ ಅಪ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ತುಂಬಾನೇ ಜಾಸ್ತಿ ಡೈಮಂಡ್ಸ್ ಖರ್ಚಾಗುತ್ತೆ. ಮತ್ತೆ ನರೋಟೋ ಪಾರ್ಟ್ 1 ತರಾನೇ ಇಲ್ಲಿ ಬಂಡಲ್ ಕಲೆಕ್ಷನ್ ಅಂತ ಬಿಟ್ಟಿದ್ದಾರೆ. ಇಲ್ಲಿ ಯಾವ್ದಾದ್ರು 4 ಬಂಡಲ್ ನ ನೀವು ಕಲೆಕ್ಟ್ ಮಾಡಬೇಕಾಗುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, 4 ಬಂಡಲ್ ನ ನೀವು ಯಾವ್ದಾದ್ರು ಕಲೆಕ್ಟ್ ಮಾಡಿದ್ರೆ ನಿಮ್ಗೆ ಸೂಸನೋದೊಂದು ಅನಿಮೇಷನ್ ಸಿಗುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇದರಲ್ಲಿ ನಾವು ಒರೋಚಿಮಾರು ಬಂಡಲ್ ನ ಫ್ರೀ ಆಗಿ ತಗೋಬಹುದು. ಮತ್ತೆ ಮಿನಾಟೋ ಬಂಡಲ್ ನ ಕಡಿಮೆ ತಗೋಬಹುದು, ಯಾಕಂದ್ರೆ ಇದು ಮಿಸ್ಟ್ರಿ ಶಾಪ್ ಅಲ್ಲಿ ಇರುತ್ತೆ. ಅದಕ್ಕೋಸ್ಕರ ಕಡಿಮೆ ತಗೋಬಹುದು. 2 ಬಂಡಲ್ ನ ನೀವು ಟೋಕನ್ ರಿಂಗ್ ಅಲ್ಲೇ ಸ್ಪಿನ್ ಮಾಡ್ಬಿಟ್ಟು ತಗೋಬೇಕಾಗುತ್ತೆ. ಇಟಾಚಿ ಬಂಡಲ್ ಅಂತೂ ತುಂಬಾ ಜಾಸ್ತಿ ಆಗುತ್ತೆ ಡೈಮಂಡ್ಸ್. ಸೊ ನೋಡಿ, ಇದು ತಗೊಳ್ಳೋದು ತುಂಬಾ ಕಷ್ಟ ಇದೆ. ಮತ್ತೆ ನಿಮ್ಗೆ ಅಕಾತ್ಸುಕಿ ಟೈಟಲ್ ಫ್ರೀ ಆಗಿ ಸಿಗುತ್ತೆ. ಇದು ನೋಡಕ್ಕೂ ಸಖತ್ತಾಗಿದೆ. ಇದರಲ್ಲಿ ನಮ್ಗೆ ಇವಾಗ ಫಸ್ಟ್ 3 ಜುಟ್ಸು ಅನ್ಲಾಕ್ ಆಗಿದೆ. ಮೊದಲನೇದು ಅಮಾತೆರಾಸು ಅನ್ಲಾಕ್ ಆಗಿದೆ. ನೆಕ್ಸ್ಟ್ ಡಿಟೋನೇಟಿಂಗ್ ಕ್ಲೇ, ಡೈದರ್ ಒಂದು, ಮತ್ತೆ ನೆಕ್ಸ್ಟ್ ವಾಟರ್ ಸ್ಟೈಲ್ ಶಾರ್ಕ್ ಬಾಂಬ್ ಅಂತ ಈ 3 ಅನ್ಲಾಕ್ ಆಗಿರೋದು. ಇದನ್ನೆಲ್ಲ ನೀವು ಈಸಿಯಾಗಿ BR ರ್ಯಾಂಕ್ ದಲ್ಲಿ ಮುಗಿಸಬಹುದು. ಫಸ್ಟ್ ಅಮಾತೆರಾಸು ತಗೊಂಡು ಆ ಜುಟ್ಸುನ ನೀವು ಎನಿಮಿ ಮೇಲೆ ಯೂಸ್ ಮಾಡಿ ಡ್ಯಾಮೇಜ್ ಕೊಡಬೇಕು. ಮತ್ತೆ ನೆಕ್ಸ್ಟ್ ವಾಟರ್ ಬಾಂಬ್ ಅಷ್ಟೇ, ಅದನ್ನ ಆಕ್ಟಿವೇಟ್ ಮಾಡಿ ಎನಿಮಿಗೆ ಶೂಟ್ ಮಾಡಬೇಕಾಗುತ್ತೆ. ಇದನ್ನ ಮಾಡಿದ್ರೆ ಇವೆರಡು ಮುಗಿಯುತ್ತೆ. ಮತ್ತೆ ದೇದರಂದು ಡಿಟೋನೇಟಿಂಗ್ ಕ್ಲೇ ಇದೆಯಲ್ಲ, ಅದು ಅಷ್ಟೇ ಪಕ್ಷಿ ಆಗ್ಬಿಟ್ಟು ಹೋಗಿ ಅದರ ಎನಿಮಿ ಹತ್ರ ಹೋಗಿ ಬ್ಲಾಸ್ಟ್ ಮಾಡಿಸ್ಬೇಕಷ್ಟೇ ಅದನ್ನ. ಬಟ್ ನಾನು ಎನಿಮಿಗೆ ಡ್ಯಾಮೇಜ್ ಕೊಟ್ರೆ ನಿಮ್ಗೆ 3 ಇವೆಂಟ್ ಮುಗಿಯುತ್ತೆ. ಇದಾದ್ಮೇಲೆ ಇನ್ನು 3 ಜುಟ್ಸು ಇದೆಯಲ್ಲ, ಕರ್ಸ್ ಜುಟ್ಸು ಮತ್ತೆ ಯೂನಿವರ್ಸಲ್ ಪುಲ್, ಶಿಕಿಗಾಮಿ ಡ್ಯಾನ್ಸ್, ಇವೆಲ್ಲ ನಮ್ಗೆ 9ನೇ ತಾರೀಕು ಅನ್ಲಾಕ್ ಆಗುತ್ತೆ. ಅವಾಗ ಈ 3ನ ಯೂಸ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಅಕಾತ್ಸುಕಿ ಅನ್ನೋ ಟೈಟಲ್ ಸಿಕ್ಕೇ ಬಿಡುತ್ತೆ. ಮತ್ತೆ ಇಲ್ಲಿ ಒರೋಚಿಮಾರು ಬಂಡಲ್ ನ ಫ್ರೀ ಆಗಿ ತಗೊಳಕ್ಕೆ ನೀವು ನಿಂಜಾ ಟ್ರಯಲ್ ಅಂತ ಇದೆಯಲ್ಲ, ಇದರಲ್ಲಿ 5 ಟ್ರಯಲ್ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇದರಲ್ಲಿ ಒಂದೊಂದು ಟ್ರಯಲ್ ಅಲ್ಲೂ ನಿಮ್ಗೆ ಒಂದೊಂದಷ್ಟು ವೋಚರ್ ಗಳನ್ನ ಕೊಡ್ತಾರೆ. ಇದನ್ನ ಹೆಂಗ್ ಮಾಡೋದು ಅಂದ್ರೆ, ನೀವು ಡೈಲಿ ಮಿಷನ್ಸ್ ಮಾಡಬೇಕಾಗುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತ. ಈ ಡೈಲಿ ಮಿಷನ್ಸ್ ಎಲ್ಲ ನೀವು ಮಾಡಿದ್ರೆ ನಿಮ್ಗೆ ಒಂದಷ್ಟು ಟೋಕನ್ಸ್ ಕೊಡ್ತಾರೆ. ಮತ್ತೆ ಇದು ನಿಮ್ಗೆ BR ಅಲ್ಲೂ ಬಿದ್ದಿರ್ತವೆ ಈ ಟೋಕನ್ ಗಳು, ಅದನ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ CS ಅಲ್ಲೂ ಸಿಗುತ್ತೆ. 25 ಟೋಕನ್ ಕೊಟ್ಬಿಟ್ಟು ಚಾಲೆಂಜ್ ಮಾಡಿದ್ರೆ ನೀವು ಇಲ್ಲಿ ಇಟಾಚಿ ಜೊತೆ ಫೈಟ್ ಮಾಡೋ ತರ ಏನೋ ಒಂದು ಅನಿಮೇಷನ್ ಬರುತ್ತೆ. ಇದರಲ್ಲಿ ಸ್ಟಾರ್ಟಿಂಗ್ ಒಂದು 5 ಸಲ ಸೋಲ್ತೀರಾ, 5-6 ಸಲ, ಆಮೇಲೆ ನೀವು ಒಂದೇ ಒಂದ್ಸಲಿ ಗೆಲ್ತೀರಾ. ಇದೇ ತರ ಆಗ್ತಾ ಇರುತ್ತೆ. ಒಂದ್ಸಲಿ ಗೆದ್ದಾಗ ನಿಮ್ಗೆ 1 ಟ್ರಯಲ್ ಕಂಪ್ಲೀಟ್ ಆಗುತ್ತೆ. ಅದ್ರಲ್ಲಿ ನಿಮ್ಗೆ ಟೋಕನ್ಸ್ ಗಳನ್ನ ಕೊಡ್ತಾರೆ. ಅಂದ್ರೆ ಸ್ಪಿನ್ ಮಾಡಕ್ಕೆ ಟೋಕನ್ಸ್ ಕೊಡ್ತಾರೆ. 10 ಟೋಕನ್ ಫಸ್ಟ್ ಇಟಾಚಿದ್ ಕೊಡ್ತಾರೆ. ಆಮೇಲೆ ನೆಕ್ಸ್ಟ್ ಅದೇ ತರ ನಿಮ್ಗೆ ಪೇನ್, ಮಾದರ ಮತ್ತೆ ಓಬಿತೋಗು ಟೋಕನ್ಸ್ ಕೊಡ್ತಾರೆ. ಇದಿಷ್ಟನ್ನು ಕಲೆಕ್ಟ್ ಮಾಡಿ ಕೊನೆಗೆ ನಿಮ್ಗೆ ಒರೋಚಿಮಾರು ಬಂಡಲ್ ಸಿಗುತ್ತೆ. ಮತ್ತೆ ಕೊಲ್ಯಾಬ್ ಸಿಸ್ಟಮ್ ಅಂತ ಬರುತ್ತೆ. ಇದರಲ್ಲಿ ನೀವು ಕೊಲ್ಯಾಬ್ ಮಾಡಿದಾಗ ನರೋಟೋ ಇವೆಂಟ್ ಅಲ್ಲಿ ಯಾವ್ಯಾವ್ದೆಲ್ಲ ಬಂದಿತ್ತು ಬಂಡಲ್ಸ್ ಅದೆಲ್ಲ ಇಲ್ಲಿ ಇರುತ್ತೆ. ನೀವು ಇಲ್ಲಿ ಟಚ್ ಮಾಡ್ಬಿಟ್ಟು ನೋಡ್ಬೋದು ಯಾವ್ಯಾವ ಬಂಡಲ್ ಬಂದಿದೆ ಅಂತ. ಇದೆಲ್ಲ ಏನು ಯೂಸ್ ಇಲ್ಲ ಬಿಡಿ. ಮತ್ತೆ ಈವೆಂಟ್ ಸೆಕ್ಷನ್ ಅಲ್ಲೂ ಒಂದಷ್ಟು ರಿವಾರ್ಡ್ಸ್ ಗಳಿದೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ಲಾಗಿನ್ ಆದ್ರೆ ನಿಮ್ಗೆ ಒಂದು ಅವತಾರ ಮತ್ತೆ ಒಂದು ಬ್ಯಾನರ್ ಸಿಗುತ್ತೆ. ದಿನ ಲಾಗಿನ್ ಆಗ್ತಾ ಹೋಗ್ಬೇಕಾಗುತ್ತೆ.
ಮತ್ತೆ ನೆಕ್ಸ್ಟ್ ಇಲ್ಲಿ ಅಕಾತ್ಸುಕಿದು ಪ್ಯಾರಾಶೂಟ್ ಕೂಡ ಸಿಗ್ತಾ ಇದೆ. ಇದಿಷ್ಟು ನೀವು ಫ್ರೀ ಆಗಿ ತಗೋಬಹುದು ನರುಟೋ ಇವೆಂಟ್ ಅಲ್ಲಿ. ನೆಕ್ಸ್ಟ್ ನೋಡೋದಾದ್ರೆ ಕಾಲ್ ಬ್ಯಾಕ್ ಇವೆಂಟ್. ಕಾಲ್ ಬ್ಯಾಕ್ ಒಂದು ವರ್ಸ್ಟ್ ಇವೆಂಟ್ ಇದು. ಇದ್ರಲ್ಲಿ ಏನು ಸಿಗಲ್ಲ, ಹೆಡ್ ಬ್ಯಾಂಡ್ ಒಂದು ಸಿಗ್ತಾ ಇದೆ. ಇದಕ್ಕೆ ನೀವು 30 ಜನನ ಕಾಲ್ ಬ್ಯಾಕ್ ಮಾಡ್ಬೇಕಂತೆ. 30 ಜನ ಎಲ್ಲಿರ್ತಾರೆ ನಮ್ಮ ಫ್ರೆಂಡ್ಸ್ ಆಫ್ಲೈನ್ ಆಗಿರೋರ್ನೆಲ್ಲ ಕಾಲ್ ಬ್ಯಾಕ್ ಮಾಡ್ಬೇಕಂತೆ. ಇದೊಂದು ವರ್ಸ್ಟ್ ಇವೆಂಟ್, ಏನು ಮಾಡೋ ಅಂತ ಅವಶ್ಯಕತೆನೇ ಇಲ್ಲ. ಇದನ್ನ ಏನು ಒಳ್ಳೆ ರಿವಾರ್ಡ್ ಕೊಟ್ಟಿಲ್ಲ ಅದ್ರಲ್ಲಿ. ಇದಿಷ್ಟು ಬಿಟ್ರೆ ನಮ್ಗೆ ನೆಕ್ಸ್ಟ್ ಒಂದು ಫ್ರೀ ಆಗಿ ಟಿ ಶರ್ಟ್ ಸಿಗುತ್ತೆ, ಮತ್ತೆ ಒಂದು ಬೈಕ್ ಸ್ಕಿನ್ ಸಿಗುತ್ತೆ ಫ್ರೀ ಆಗಿ. ನೆಕ್ಸ್ಟ್ ಇಲ್ಲಿ ಸೈಟ್ ನೋಡ್ತಿದೆಯಲ್ಲ, ಈ ಸ್ಕಿನ್ ನಮ್ಗೆ ಫ್ರೀ ಆಗಿ ಸಿಗುತ್ತೆ ಇಲ್ವಾ ಅನ್ನೋದು ಡೌಟ್ ಇದೆ. ಯಾಕಂದ್ರೆ ಸಕ್ಕತ್ತಾಗಿದೆ ಆ ಸ್ಕಿನ್. ಅದಕ್ಕೋಸ್ಕರ ನೋಡೋಣ ಏನ್ ಮಾಡ್ತಾರೆ, ಗರೇನಾದವರು ಫ್ರೀ ಆಗಿ ಕೊಡ್ತಾರ ರಿವಾರ್ಡ್ ನ ಅಂತ. ಸೊ ವಿಡಿಯೋ ಇಷ್ಟ ಆಗಿರೋ ವಿಡಿಯೋನ ಲೈಕ್ ಮಾಡಿ, ಮತ್ತೆ ನಿಮ್ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ, ಮತ್ತೆ ಚಾನಲ್ಗೆ ಏನಾದ್ರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ, ಸಿಗೋಣ ಮುಂದಿನ ವಿಡಿಯೋದಲ್ಲಿ.